ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಮಸ್ಕಾರ, ಶುಭೋದಯ ಎಲ್ಲರಿಗೂ, ಅನ್ನದಾತರಿಗೆ ಎಲ್ಲರಿಗೂ ಶುಭೋದಯ. ಸೊ ನಾವು ಇವತ್ತು ರೆಡಿಯಾಗಿದ್ದೀವಿ, ಮುರುಡೇಶ್ವರದಲ್ಲಿದ್ದೀವಿ. ಮುರುಡೇಶ್ವರದಿಂದ ಇವತ್ತು ನಮ್ಮ ಪ್ಲ್ಯಾನ್ ಕೊಲ್ಲೂರು, ಉಡುಪಿ. ಸೊ ಆನ್ ದ ವೇ ಯಾವ್ಯಾವ ದೇವಸ್ಥಾನ ಸಿಗುತ್ತೋ ಎಲ್ಲ ದೇವಸ್ಥಾನ. ಸೊ ಹೊರಡ್ತಾ ಇದ್ದೀವಿ. ಇದು ನಮ್ಮ ರೂಮಿನ ಅವಸ್ಥೆ ಸದ್ಯಕ್ಕೆ. ಇದು ವ್ಯೂ. ಇದು ಆ್ಯಕ್ಚುಲಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ನು, ಇಲ್ಲೇ ಮುಂದೆ ರೈಲ್ವೆ ಟ್ರ್ಯಾಕ್ ಕಾಣ್ತಾ ಇದ್ದೆ ಅನಿಸುತ್ತೆ, ಗೊತ್ತಿಲ್ಲ ಅಷ್ಟು ಕ್ಲಿಯರ್ ಆಗಿದೆಯಾ ಏನೋ ಅಂತ. ನೋಡಿ ರೈಲ್ವೆ ಟ್ರ್ಯಾಕು. ಹಾಂ, ಬ್ಯಾಗೆಲ್ಲ ರೆಡಿ, ನಾವು ರೆಡಿ. ಈಗ ಹೊರಡೋದು ಅಷ್ಟೇ, ಎಲ್ಲ ರೆಡಿ, ಹೊರಡೋದು. ಕಾರಲ್ಲಿ ಸಿಗವ ಮತ್ತೆ. ಮುರುಡೇಶ್ವರಕ್ಕೆ ಬಾಯ್ ಹೇಳ್ತಾ ಈಗ ನಮ್ಮ ಪಯಣ ಟುವರ್ಡ್ಸ್ ಕೊಲ್ಲೂರು. ತಿಂಡಿ ಮಾಡಿದ್ವಿ ಅಲ್ಲೇ ಹೋಗಿ ಮುರುಡೇಶ್ವರದಲ್ಲೇ. ಆಮೇಲೆ ನಾವೇನು ಹೋಟೆಲ್ ಸ್ಟೇ ಮಾಡಿದ್ವಲ್ಲ, ಅಲ್ಲೇ ಕೆಳಗಡೆ ಹೋಟೆಲ್ ಇತ್ತು. ಆ್ಯಕ್ಚುಲಿ ಕೊಲ್ಲೂರಿಗೆ ಹೋಗ್ತಾ ತಿಂಡಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ, ಇನ್ನೇನು ಮತ್ತೆ ಮಧ್ಯದಲ್ಲಿ ನಿಲ್ಸ್ಕೊಂಡು ಹೋಗೋದು, ಅಲ್ಲೇ ತಿಂಡಿ ಮಾಡಿ ಹೋಗೋಣ ಅಂತ ಹೇಳಿ ಸೊ ಇಲ್ಲೇ ಇಡ್ಲಿ ತಿಂದ್ವಿ. ಆ್ಯಸ್ ಯೂಶುವಲ್ ಇವತ್ತು ಕ್ರೌಡು ಸಿಕ್ಕಾಬಟ್ಟೆ ಎಲ್ಲ ಕಡೆ. ನಿಮಗೆ ಗೊತ್ತಲ್ಲ, ವೀಕೆಂಡು, ನ್ಯೂ ಇಯರು, ಸೊ ಕ್ರೌಡ್ ಜಾಸ್ತಿ ಇತ್ತು. ಸೊ ಹೋಗಿ 2 ಇಡ್ಲಿ ತಿಂದ್ಬಿಟ್ಟು ಹಂಗೆ ಬಂದು ಹೊರಟ್ವಿ. ಸೊ ಇಲ್ಲಿಂದ ಕೊಲ್ಲೂರು ಐ ಥಿಂಕ್ 1.5 ಅವರ್, 1 hour 25 minutes ಡ್ರೈವ್ ಅಂತ ಅನ್ಸುತ್ತೆ. ಬೈಂದೂರಿಂದ ಲೆಫ್ಟ್ ಹೋಗ್ಬೇಕು. ಸೊ ಇದು ಸಿಂಗಲ್ ಸ್ಟ್ರೆಚ್. ಸೊ ಇವಾಗ ನಾವು ಮುರುಡೇಶ್ವರದಿಂದ ಭಟ್ಕಳ ಆದ್ಮೇಲೆ ಬೈಂದೂರಿಂದ ಲೆಫ್ಟ್ ಕೊಲ್ಲೂರು. ರೋಡ್ ಮಾತ್ರ ಖಾಲಿ ಇದೆ, ರೋಡ್ ನೋಡಿ. ಬಟ್ ಆದ್ರೆ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಕಡೆ. ಇದು 4 lane ರೋಡು, ಬಟ್ ತುಂಬಾ ಅಗಲ ಇದೆ. ನಾನೊಂದು ಕಾಲದಲ್ಲಿ ಮಂಗಳೂರಲ್ಲಿ ಇದ್ದಾಗ ಈ ರೋಡೆಲ್ಲ ಕನ್ಸ್ಟ್ರಕ್ಷನ್, ಅವಾಗ ಐ ಥಿಂಕ್ ವೇ ಬ್ಯಾಕ್ ಒಂದು 9 ವರ್ಷದ ಮುಂಚೆ ಚೆನ್ನಾಗಿ ಮಾಡಿದ್ರು. ಬಟ್ ಏನು ಇನ್ನು ಮಧ್ಯ ಏನು ಮಾಡ್ತೀರಾ ಗೊತ್ತಾಗಲ್ಲ. ಇದು ಮಾತ್ರ ಈ ಸ್ಟ್ರೆಚ್ ಒಂದು ಸಿಂಗಲ್ ರೋಡ್ ಅದೇ ಥರ ಇದೆ. ಇದು ಓಕೆ. ಸೊ ಈಗ ಹೊರಟಿದ್ದೀವಿ ಕೊಲ್ಲೂರು ಕಡೆಗೆ. ರಿವರ್ ವ್ಯೂ ನೋಡಿ ಏನು ಸಖತ್ತಾಗಿದೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ, ಐ ಮೀನ್ ಲೈಕ್ ಈ ಸೈಡ್ ಬಂದ್ರೆ ಮಂಗಳೂರು ಸೈಡ್ ಇದೇ ಒಂದು ಖುಷಿ. ಎಲ್ಲಿ ನೋಡೋದು ನದಿ ವ್ಯೂ. 2 ಕಣ್ಣು ಸಾಲದು ನೋಡೋದಕ್ಕೆ. ಇದು ರೋಡ್ ಮತ್ತೆ ಸಿಂಗಲ್ ರೋಡ್ ಆಗಿದೆ. ಇನ್ನು ಭಟ್ಕಳ ಹತ್ತತ್ರ ಹೋಗ್ತಾ ಇದೀವಿ. ಭಟ್ಕಳ ರೀಚ್ ಆದ್ರೆ ಏನೋ ಗೊತ್ತಿಲ್ಲ, ನೋಡೋಣ. ಭಟ್ಕಳ ಎಂಟ್ರಿ ಆಗ್ತಾ ಇದೀವಿ. ನೋಡಿ, ಇದೇ ಭಟ್ಕಳ ಸಿಟಿ. ಎದುರು ಬಿಸಿಲು, ನಂಗೆ ಗೊತ್ತಿಲ್ಲ ವಿಡಿಯೋ ಹೆಂಗೆ ಚೆನ್ನಾಗಿ ಗೊತ್ತಾ ಇದೆ ಏನು ಅಂತ. ಇದು ಭಟ್ಕಳ ಸಿಟಿ. ನಾನು ಮಂಗಳೂರಲ್ಲಿ ಇದ್ದಾಗ ಒಂದು ಕಾಲದಲ್ಲಿ ಬರ್ತಾ ಇದೆ ಭಟ್ಕಳ್ಗೆ ವಿಸಿಟ್ಗೆ. ಅವಾಗ ಸೇಲ್ಸಲ್ಲಿ ಇದ್ದೆ, ವಿಸಿಟಿಗೆ ಬರ್ತಾ ಇದೆ. ಅವಾಗ ಏನು ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. ಆಮೇಲೆ ಈಗ ಅದು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೋಗಿದೆ ರೋಡೆಲ್ಲ ಆದಮೇಲೆ. ಬಟ್ ಭಟ್ಕಳಲ್ಲಿ ಏನಂದ್ರೆ ಒಂದು 2-3 ಏರಿಯಾ ಇದೆ. ನಮ್ಮ ಡೀಲರ್ ಅವಾಗ ಕರ್ಕೊಂಡೋಗಿ ತೋರಿಸಿದ್ರು. ಒಂದು ಆ ಏರಿಯಾ ಒಳಗೆ ಹೋಗ್ಬಿಟ್ರೆ ದುಬೈಯಲ್ಲಿ ಇದೀವಿ ಅಂತ ಅನ್ಸುತ್ತೆ. ಒಂದೊಂದು ಮನೆ, ದೊಡ್ಡ ಮನೆ. ಭಟ್ಕಳಲ್ಲಿ ಹೋಗ್ಬಿಟ್ಟು ಸಾರ್ ಏನ್ ಸಾರ್ ಹಿಂಗಿದೆ ಅಂತ ಅನ್ಸತಿ. ಅವಾಗ ಬಂದಾಗ ಪಾಪ ಕರ್ಕೊಂಡು ಹೋಗಿದ್ರು, ಬನ್ನಿ ಸರ್ ತೋರಿಸ್ತೀನಿ ಅಂತ. ಬಟ್ ಇದು ಹೈವೇ, ಬಟ್ ಒಳಗೆ ಒಂದು 2-3 ಏರಿಯಾ ಇದೆ. ಆ ಏರಿಯಾ ಒಳಗೆ ಹೋಗ್ಬಿಟ್ರೆ ನಾವು ನೋಡ್ಬೇಕು, ಎಲ್ಲ ದುಬೈಯಲ್ಲಿ ಇದೀವಿ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಮನೆ, ಆ ತರ ಬಂಗ್ಲೆ ತುಂಬಾ ಚೆನ್ನಾಗಿದೆ. ಸೊ ಇದು ಭಟ್ಕಳ ಸಿಟಿ ನೋಡಿ ಏನ್ ಸಾಕಾಗಿದೆ. ಬಿಸಿಲು. ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ಟೆಂಪರೇಚರ್ ಚೆಕ್ ಮಾಡಿದೆ, ಕಾರ್ ಗ್ಲಾಸ್ ವರ್ಷ ನಾನು ಕೆಳಗೆ ಇಳಿದ್ಬಿಟ್ಟು ಹೋಗಿದೆ. ಎದ್ದಿದ ತಕ್ಷಣ ಟೆಂಪರೇಚರ್ ಚೆಕ್ ಮಾಡಿದ್ರೆ 21 ಇತ್ತು ಇಲ್ಲಿ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಚಳಿ ಅನ್ನೋದು ಫೀಲೇ ಆಗಲ್ಲ ನಮಗೆ ಅಂತ. ಹಂಗೆ ಇದು ನೋಡಿದ್ರೆ 21 ಇತ್ತು ಟೆಂಪರೇಚರು. ನಾನು ಬೆಂಗಳೂರು ಚೆಕ್ ಮಾಡಿದೆ, ಬೆಂಗಳೂರಲ್ಲಿ 15 ತೋರಿಸ್ತಾ ಇತ್ತು. ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ 21. ಸೊ 21 ಹೈಯೆಸ್ಟ್ ಇಲ್ಲಿ, ಐ ಮೀನ್ ಕೆಳಗೆ ಹೋಗೋದು. ಬಟ್ ಏನೋ 21, 30 ಮ್ಯಾಕ್ಸ್ 30 ತನಕ ಹೋಗುತ್ತೆ ಈಗ ವಿಂಟರ್ ಅಲ್ಲಿ. ನೈಟ್ 21, ಅದಕ್ಕಿಂತ ಕೆಳಗಂತೂ ಹೋಗಲ್ಲ. ಭಟ್ಕಳ ಸಿಟಿ ಎಂಟ್ರ್ ಆದ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಮು, ಯಾಕಂದ್ರೆ ಇದೇ ಸಿಟಿ ಎಂಟ್ರೆನ್ಸು. ಇದೊಂದು ಸರ್ಕಲ್. ಸೊ ರೈಟ್ ಸೈಡಲ್ಲೂ ಅದು ರಾಯಲ್ ಓಕೆ ಲಕ್ಸುರಿ ಹೋಟೆಲ್ ಅಂತ ಕಾಣಿಸ್ತಾ ಇರ್ಬೋದು. ಸೊ ನಾನು ಬಂದಾಗ ಆ ಹೋಟೆಲ್ ಸ್ಟೇ ಮಾಡ್ತಾ ಇದ್ದೆ ಯಾವಾಗ್ಲೂ. ಇದೇ ಬಸ್ ಸ್ಟ್ಯಾಂಡ್, ಭಟ್ಕಳ ಬಸ್ ಸ್ಟ್ಯಾಂಡ್ ರೈಟ್ ಸೈಡ್ ಅಲ್ಲಿ ಇರೋದು ಭಟ್ಕಳ ಬಸ್ ಸ್ಟ್ಯಾಂಡ್ ನೋಡಿ. ಸೊ ನಾನು ಮಂಗಳೂರಿಂದ ಬಂದ್ರೆ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ನಮ್ಮ ಡೀಲರ್ ಬರೋ ಅವ್ರ ಜೊತೆ ಗಾಡಿಯಲ್ಲಿ ಹೋಯ್ತಾ ಇದೆ. ನನಗೆ ಈಗಲೂ ನೆನಪಿದೆ, ಈ ಸರ್ಕಲ್ ಅಲ್ಲಿ ಲೇನ್ ಟೆಂಪೋಗಳೆಲ್ಲ ನಿಂತಿದೆಯಲ್ಲ, ಈ ಸರ್ಕಲ್ ಅಲ್ಲಿ ನಾನು ಒಂದ್ಸತಿ ಕಾರವಾರಿಂದ ಬಂದೆ, ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಇಳ್ದೆ. ಇಲ್ಲಿ ಇಳ್ದಾಗ ಈ ಸರ್ಕಲ್ ಅಲ್ಲಿ ಏನಾಯ್ತು,
ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಆಲ್ರೆಡಿ ಏನಿಲ್ಲ ಅಂತ ಹೇಳಿದ್ರು ಒಂದು 7 ಗಂಟೆ ಆಗೋಗಿತ್ತು. ಅವಾಗ ಶಿರ್ಸಿ ದೇವಸ್ಥಾನದ್ದು ಏನೋ ಜಾತ್ರೆ, ಶಿರ್ಸಿ ದೇವಸ್ಥಾನದ್ದು ಜಾತ್ರೆ. ಅವಾಗ ಎಲ್ಲ ಬಸ್ಸು ರಶ್ಶು. ನಾನ್ ನೋಡ್ತಾ ಇದ್ದೀನಿ, ಇದೇನಿದು ಬಸ್ ಇಷ್ಟೊಂದು ರಶ್. ಮಂಗ್ಳೂರ್ಗೆ ಎಲ್ಲ ಲಾಸ್ಟ್ ಸ್ಟಾಪ್, ಇಲ್ಲೇ ಭಟ್ಕಳ ಲಾಸ್ಟ್ ಸ್ಟಾಪ್. ಯಾವ್ದು ಇಲ್ಲ, ಮಂಗ್ಳೂರ್ಗೆ ಬಸ್ಸೇ ಸಿಗ್ತಾ ಇಲ್ಲ. ನಾನು ಇದೇನಪ್ಪ ಮಂಗ್ಳೂರಿಗೆ ಎಷ್ಟು ಬಸ್ ನೋಡಿ ಎಲ್ಲ ತುಂಬೋಗಿದೆ, ನಿಂತ್ಕೊಳ್ಳಕ್ ಜಾಗ ಇಲ್ಲ. ಏನ್ ಮಾಡುದು? ಆಮೇಲೆ ಸರಿ ಆ ರಾಯಲ್ ಹೋಟೆಲ್ಗೆ ಹೋಗಿ ಕೇಳಿದ್ರೆ ಹೋಟೆಲ್ ಫುಲ್ ಅವತ್ತು. ಸರಿ ಏನಪ್ಪ ಮಾಡೋದು ಅಂತ ನಿಂತ್ಕೊಂಡಿದ್ದೆ. ಅವತ್ತು ನಮ್ದು ಇಂಡಿಯಾ ಬಾಂಗ್ಲಾದೇಶ್ ಮ್ಯಾಚ್. ಅವಾಗ ನೆನ್ಪಿರ್ಬೋದು ನಿಮ್ಗೆ, ಯಾರು ನಮ್ಮ ಕಾರ್ತಿಕ್. ಒಂದು ನಿಮಿಷ, ದಿನೇಶ್ ಕಾರ್ತಿಕ್ ಮ್ಯಾಚ್ ನ ವಿನ್ ಮಾಡಿಸಿದ್ರಲ್ಲ, 6-4 ಹೊಡೆದು ಲಾಸ್ಟ್ ಅಲ್ಲಿ ಬಾಂಗ್ಲಾದೇಶ್ ಮೇಲೆ. ಆ ಮ್ಯಾಚ್ ನಡೀತಾ ಇತ್ತು ಅವತ್ತು. ಸೊ ಮೊಬೈಲ್ ಅಲ್ಲಿ ಸ್ಕೋರ್ ನೋಡೋದು ಕ್ರಿಕ್ ಬಸ್ ಅಲ್ಲಿ, ಅಯ್ಯೋ ಏನಾಯ್ತು ಮ್ಯಾಚ್ ಅಂತ. ಇಲ್ಲಿ ಬಸ್ ಬರ್ತಾ ಇಲ್ಲ, 2 ಟೆನ್ಷನ್. ಕೊನೆಗೆ ರಾತ್ರಿ 10 ಗಂಟೆಗೆ ಬಸ್ ಸಿಕ್ತು ನನ್ಗೆ ಮಂಗ್ಳೂರ್ಗೆ. 10-10:30ಗೆ ಯಾವ್ದೋ ಡಿಪೋ ಇಂದ ಜನ ಇದಾರೆ ಅಂತ ನೋಡಿ, ಪಾಪ ಡ್ರೈವರ್ ಮಲಗಿದವರು ಅವರೇ ಸ್ವತಃ ಎದ್ದು ಬಂದು ಹೋದಕ್ಕೆ ಬಂದ್ ಕೇಳಿದ್ರು ಎಷ್ಟು ಜನ ಇದಾರೆ. ಎಲ್ಲ ಮಂಗ್ಳೂರೇ, ಏನಿಲ್ಲ ಅಂದ್ರು ಒಂದ್ ಬಸ್ ಫುಲ್ ಆಗೋ ಜನ ನಿಂತಿದ್ರು. ಎಲ್ಲ ಮಂಗ್ಳೂರು ಉಡುಪಿ ಅಂದ್ರು. ಸರಿ ಆಯ್ತು ಅಂತ ಹೇಳಿ ಅವರು ಡಿಪೋ ಮ್ಯಾನೇಜರ್ ಪರ್ಮಿಷನ್ ತಗೊಂಡು ಪಾಪ ಬಸ್ ನಿಲ್ಸಿದ್ ಬಸ್ನ ತಗೊಬಂದು ಬಂದ್ರು. ಮಂಗ್ಳೂರಿಗೆ ಬಂತು ಅದು ಬಸ್ಸು. ಸೊ ಅವಾಗ ಬಸ್ಸಲ್ಲಿ ಕುತ್ಕೊಂಡು ಮ್ಯಾಚ್ ನೋಡಿದ್ವಿ. ಮ್ಯಾಚ್ ಆ ಟೈಮಲ್ಲಿ ಗೆದ್ದಾಗ ಇಲ್ಲೊಂದು ಸೆಲೆಬ್ರೇಷನ್ ಮಾಡಿದ್ರು. ಬಾವುಟ ಹಿಡ್ಕೊಂಡು ಏನು ಫುಲ್ ಸರ್ಕಲ್ ಎಲ್ಲ ರೌಂಡ್ ಹಾಕಿ ಇಂಡಿಯಾ ಅಂತೆಲ್ಲ ಹೇಳಿ ತುಂಬಾ ಸೆಲೆಬ್ರೇಷನ್. ಓಕೆ, ಯಾಕಂದ್ರೆ ಹೊಡಿತಾ ಇದ್ರಲ್ಲ 6-4 ಅಂತ, ಅವಾಗ ಸೆಲೆಬ್ರೇಷನ್ ಮಾಡಿದ್ರು. ಅದೇ ಟೈಮ್ ಬಸ್ ಬಂದು, ಬಸ್ಸಲ್ಲಿ ಕುತ್ಕೊಂಡು ಸ್ಕೋರ್ ಬೋರ್ಡ್ ನೋಡ್ಕೊಂಡು ಯಾರು ಎಷ್ಟೆಷ್ಟು ಹೊಡೋದ್ರು ಅಂತ ಹೋಗಿದ್ದು ನನಗೆ ನೆನಪು. ಮಂಗ್ಳೂರು ಭಟ್ಕಳಕ್ಕೆ ಹೋದ್ರೆ ನನಗೆ ಆ ಸರ್ಕಲ್ ಹೊಡೆದ್ರೆ ನೆನಪಾಗತ್ತೆ. ಅದೇ ಹೇಳ್ತಾರಲ್ಲ, ಐ ಮೀನ್ 9 ವರ್ಷ ಆಯ್ತು, ಆದ್ರೂ ಕೆಲವೊಂದು ನೆನಪು ಮರೆಯಕ್ ಆಗಲ್ಲ ಅಂತ ಆ ತರ ಅದು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮನೆಯಿಂದ ನಾನು ಆಚೆ ಬಂದಿದ್ದು, ಅಂದ್ರೆ ನನ್ನ ತಂದೆ ತಾಯಿ ಬಿಟ್ಟು ಎಲ್ಲೂ ಆಚೆ ಹೋಗೇ ಇರ್ಲಿಲ್ಲ, ಓದಕ್ಕಾಗ್ಲಿ ಎಲ್ಲೇ ಆಗ್ಲಿ ಮನೇಲೇ ಇದ್ದಿದ್ದು ಅವ್ರ ಜೊತೆನೆ. ಸೊ ಕೆಲ್ಸಕ್ಕೋಸ್ಕರ ಫಸ್ಟ್ ಟೈಮ್ ನಾನು ಮಂಗ್ಳೂರಿಗೆ ಬಂದಿದ್ದು ಮನೆಯಿಂದ ಆಚೆ ಅಷ್ಟು ವರ್ಷದಲ್ಲಿ. ಸೊ ಅವಾಗ ಲೋನ್ಲಿನೆಸ್ ಇತ್ತಲ್ಲ, ಬೇಜಾರಾಗೋದು, ಏನು ಅಯ್ಯೋ ಬಂದ್ಬಿಟ್ನಲ್ಲ, ಎಲ್ಲೂ ಬೆಂಗಳೂರಲ್ಲಿ ಸಿಗ್ತಾ ಇಲ್ವಲ್ಲ ಅನ್ನೋ ತರ ಇತ್ತು. ಓಕೆ, ಆಮೇಲೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದೆ. ಈಗ ಬೆಂಗಳೂರಲ್ಲೇ ಇದ್ದೀನಿ, ನಿಮ್ಗೂ ಗೊತ್ತು. ಸೊ ಆ ತರ ಅದೊಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಭಟ್ಕಳ. ಆಮೇಲೆ ನಾನು ಭಟ್ಕಳಲ್ಲಿ ಇನ್ನೊಂದೇನು ನೋಟಿಸ್ ಮಾಡಿರೋದು ಅಂತ ಹೇಳಿದ್ರೆ, ಇಲ್ಲಿ ಯಾರೇ ಬಂದ್ ಗಾಡಿ ನಿಲ್ಸಿದ್ರು ಗಾಡಿ ಹ್ಯಾಂಡ್ ಲಾಕ್ ಮಾಡಲ್ಲ. ನಾನು ಅದು ಅಬ್ಸರ್ವ್ ಮಾಡೀನಿ, ಯಾರು ಗಾಡಿ ಹ್ಯಾಂಡ್ ಲಾಕೇ ಮಾಡಲ್ಲ. ಆಮೇಲೆ ಗಾಡಿಯಲ್ಲೇ ಕೀ ಬಿಟ್ಬಿಡ್ತಾರೆ, ಬಂದ್ ಹಂಗೆ ಸುಮ್ನೆ ಹಂಗೆ ನಿಲ್ಸ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ನಾನು ಫುಲ್ ಶಾಕು ನೋಡ್ಬಿಟ್ಟು, ಏನಿದು ಹ್ಯಾಂಡ್ ಲಾಕೇ ಮಾಡ್ ಬೆಂಗಳೂರಲ್ಲಿ ಹಣ ಹಿಂಗೆ ಹ್ಯಾಂಡ್ ಲಾಕ್ ಮಾಡಿ 2 ನಿಮಿಷದಲ್ಲಿ ಗಾಡಿನೇ ಇರಲ್ಲ ಅಂತ. ನಾನು ಅವ್ರಿಲ್ಲ ಸರ್ ಇಲ್ಲಿ ಯಾರು ಆ ತರ ಮುಟ್ಟಲ್ಲ. ನಾನು ನಮ್ಮ ಡೀಲರ್ ಕೇಳಿದೆ, ಸರ್ ನಾನು ನೋಡ್ತಾ ಇದ್ದೀನಿ ಇದೇನು ಸರ್ ಹ್ಯಾಂಡ್ ಲಾಕ್ ಮಾಡದಿರೋ ಹೋಗ್ತೀರಂತ. ಯಾರು ಹ್ಯಾಂಡ್ ಲಾಕ್ ಮಾಡಲ್ಲ ಸರ್ ಅಂತ. ಅಷ್ಟು ಕಾನ್ಫಿಡೆನ್ಸ್ ಗೊತ್ತಾ, ಬಂದ್ ನಿಲ್ಸಿ ಹಂಗೆ ಗಾಡಿ ನಿಲ್ಸ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ, ಹ್ಯಾಂಡ್ ಲಾಕೇ ಮಾಡಲ್ಲ ಅವರು. ನಾನು ಅದನ್ನ ಅಬ್ಸರ್ವ್ ಮಾಡಿದೆ ಭಟ್ಕಳಲ್ಲಿ. ಈಗ ನೆನಪಾಯ್ತು ನನ್ಗೆ ವಿಡಿಯೋ ನೋಡ್ರಿ, ಯಾಕಂದ್ರೆ ಅಲ್ಲಿ ಗಾಡಿ ಹಂಗೆ ನಿಲ್ಸ್ಬಿಟ್ಟು ಇಲ್ಬಿಟ್ಟು ಕೆಲವೊಬ್ರು ಕೀನು ಬಿಟ್ಬಿಡ್ತಾರೆ ಗಾಡಿಯಲ್ಲಿ. ಅಂದ್ರೆ ನೋಡಿ, ಯಾರು ಗಾಡಿ ತಗೊಳ್ಳಲ್ಲ ಅನ್ನೋದು ಒಂದು ಅವ್ರಿಗೆ ನಂಬಿಕೆ. ಅದನ್ನ ನಾನು ಭಟ್ಕಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲೂ ಸುತ್ತ ತೆಂಗಿನ ಮರ ನೋಡಿ, ವ್ಯೂ ನೋಡಿ, ಎದುರುಗಡೆ ವ್ಯೂ ನೋಡಿ, ಏನ್ ಸಕದಾಗ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ಲ. ಅದೇ ಇದು ಫಾಗ್ ಅನ್ಕೋಬೇಡಿ, ಇದು ಫಾಗ್ ಅಲ್ಲ, ಏನು ಯಾರೋ ಅಲ್ಲಿ ಬೆಂಕಿ ಹಾಕಿದಾರೆ, ಅದ್ರ ಹೊಗೆ ಮೂವ್ ಆಗ್ತಾ ಇದೆ. ಅದು ಫಾಗ್ ತರ ಗೊತ್ತಿಲ್ಲ, ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ ಫಾಗ್ ತರ ಅಂತ. ಎದುರು ಬಿಸಿಲು, ರೋಡ್ ಸ್ವಲ್ಪ ಖಾಲಿ ಇದೆ ಇವತ್ತು, ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಎಲ್ಲ ವಾಪಸ್ ಹೋಗಿದಾರಲ್ಲ, ಹಾಗಾಗಿ. ಇಷ್ಟು ಭಟ್ಕಳ ನೆನಪು ನನಗೆ. ಝೂಮ್ ಅಲ್ಲಿ ಬರ್ತಾ ಇದೀವಿ ಅಂತ ನೋಡಿದ್ರೆ ಗೂಗಲ್ ಮ್ಯಾಪ್ ಹಾಕಿರ್ಲಿಲ್ಲ, ಇನ್ನೇನ್ ರೋಡ್ ಅಲ್ಲಿ ಬೋರ್ಡ್ ಡಿವಿಯೇಷನ್ ಇರುತ್ತೆ ಕೊಲ್ಲೂರ್ಗೆ ಅಂತ. ಸೊ ಬರ್ತಾ ನೋಡಿದ್ರೆ ಕೊಲ್ಲೂರು ಅಂತ ಡಿವಿಯೇಷನ್ ತೋರಿಸ್ತು. ಸೊ ಬೈಂದೂರಿಗೆ ಬಂದಿದ್ದು ಗೊತ್ತಾಗಿಲ್ಲ ನಮ್ಗೆ, ಮಾತಾಡ್ಕೊ ಬರ್ತಾ ಇದ್ವಲ್ಲ, ಹಾಗಾಗಿ. ಸೊ ಅಲ್ಲಿಂದ ಇಲ್ಲೇ ಕೊಲ್ಲೂರು ಲೆಫ್ಟ್ ಅಂತ. ಸೊ ನೋಡಿದ್ರೆ ಹೌದು ಕರೆಕ್ಟ್ ಕೊಲ್ಲೂರು ರೋಡ್. ಸೊ ಅಲ್ಲೇ ಲೆಫ್ಟ್ ತಗೊಂಡ್ವಿ. ಇದೇ ನೋಡಿ, ಇದು ನಾನು ಹೈವೇ ಅಲ್ಲೇ ಮಾಡೋಣ ಅಂತ ಅನ್ಕೊಂಡೆ, ಕೊಲ್ಲೂರು ಲೆಫ್ಟ್ ಅಂತ. ಸೊ ಆಲ್ರೆಡಿ ಬಂದು ಲೆಫ್ಟ್ ತಗೊಂಡ್ವಿ. ಇದೇ ನಮ್ಮ ಕೊಲ್ಲೂರ್ಗೆ ಹೋಗೋ ರೋಡು, ಹೈವೇಯಿಂದ ಒಳಗೆ ಸಿಂಗಲ್ ರೋಡ್ ಹೋಗುತ್ತಿರುವೆವು ಕೊಲ್ಲೂರಿಗೆ. ಇದು ಕೊಲ್ಲೂರಿನ ರೋಡು, ಕೊಲ್ಲೂರಿನ ರೈಲ್ವೆ ಸ್ಟೇಷನ್, ರೈಲ್ವೆ ಬ್ರಿಡ್ಜ್ ಮೇಲ್ಗಡೆ ಕಾಣಿಸ್ತಾ ಇರೋದು. ಸೊ ಟ್ರೈನಲ್ಲಿ ಬಂದ್ರೆ ಇಲ್ಲಿ ಇಳಿದು ಇಲ್ಲಿಂದ ಆಟೋ ಸಿಗುತ್ತೆ, ಇಲ್ಲ ಬಸ್ಸಸ್ ಸಿಗುತ್ತೆ, ಇಲ್ಲಿಂದ ಹೋಗ್ಬೇಕಾಗತ್ತೆ. ಸೊ ಕೊಲ್ಲೂರು ದೇವಿ ಏನಂದ್ರೆ, ಆ ದೇವಿ ಬಂದು ಪಾರ್ವತಿಯ
ಅವತಾರ ಕೊಲ್ಲೂರು ತಾಯಿ. ಸೊ ತಾಯಿಗೆ ಕೊಲ್ಲೂರು ಕೊಲ್ಲೂರು ಬಂದು ಊರು. ಮೂಕಾಂಬಿಕಾ ಅಂತ ಏನಕ್ಕೆ ಹೆಸರು ಕೊಟ್ರು ಅಂತ ಹೇಳಿದ್ರೆ, ಅವರು ಕೌಮಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡಿದ್ರಂತೆ ದೇವಿ. ಸೊ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಆ ತಾಯಿಗೆ ಮೂಕಾಂಬಿಕಾ ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಈ ದೇವಸ್ಥಾನನ ಆದಿ ಶಂಕರಾಚಾರ್ಯರು ಅವರು ಈ ದೇವಸ್ಥಾನನ ಸ್ಥಾಪಿಸಿರೋದು. ಸೊ ತುಂಬಾ ಚೆನ್ನಾಗಿದೆ. ನಮ್ಮ ಮಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ದುರ್ಗಾದೇವಿ, ಎಲ್ಲ ಏನ್ ದೇವಿಗಳಿದಾವಲ್ಲ ಎಲ್ಲ ಪಾರ್ವತಿ ತಾಯಿ ಅವತಾರನೇ. ಸೊ ಅವ್ರ ಅವತಾರದಲ್ಲಿ ಒಂದೊಂದು ತಾಯಿಗೆ ಒಂದೊಂದು ಹೆಸರು. ಕ್ಯಾಶುವಲ್ ಕಾಂಟ್ರಾಕ್ಟ್ ಬಸ್. ಸೊ ಆ ತರ. ಬಟ್ ಈ ದೇವಸ್ಥಾನ ನೋಡಿ ಸಿಕ್ಕಾಬಟ್ಟೆ ನಮ್ ಕೇರಳದವರು ಈ ದೇವಿನ ತುಂಬಾ ಪೂಜಿಸ್ತಾರೆ ಅಂಡ್ ತುಂಬಾ ವಿಸಿಟ್ ಮಾಡೋದು ಅವರೇ. ನಾನು ಯಾವಾಗ ಹೋದ್ರು ಕೇರಳದವರೇ ಇರ್ತಾರೆ ಜಾಸ್ತಿ. ಸೊ ಅವ್ರು ಈ ದೇವಸ್ಥಾನಕ್ಕೆ ಬಹಳ ಅಂದ್ರೆ ಬಹಳ ಬರ್ತಾರೆ. ನಾನು ತುಂಬಾ ನೋಡಿದೀನಿ. ನಾನು ಏನ್ ಈ 8 ವರ್ಷದಲ್ಲಿ ಬರ್ತಾ ಇದೀನೋ ಅವಾಗಿಂದ ನೋಡಿ ಅವರು ತುಂಬಾ ಬರ್ತಾರೆ ಇಲ್ಲಿಗೆ. ಇವತ್ತು ಮಂಡೇ ಅಲ್ವಾ, ಸ್ಕೂಲ್ಸ್ ರಿಓಪನ್ ಆಗಿದೆ. ಅದಕ್ಕೆ ಎಲ್ಲೆಲ್ಲೂ ಸ್ಕೂಲ್ ಬಸ್ಸು, ಎಲ್ಲೆಲ್ಲೂ ಸ್ಕೂಲ್ ಮಕ್ಕಳು. ವೆಲ್ಕಮ್ ಟು ಕೊಲ್ಲೂರು ದೇವಸ್ಥಾನ ದ್ವಾರ, ಶ್ರೀ ಮೂಕಾಂಬಿಕಾ ಟೆಂಪಲ್ ಕೊಲ್ಲೂರು. ಎಂಟ್ರಿ ಆದ್ವಿ. ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರು. ಸೊ ದ್ವಾರ ಇಲ್ಲಿಂದ ಇನ್ನೂ 2 ಕಿಲೋಮೀಟರ್ ದ್ವಾರ ಹಾಕಿದ್ದಾರೆ. ಇಲ್ಲಿಂದ ದೇವಸ್ಥಾನದ ಆಡಳಿತ ಅಂತ. ಇನ್ನೊಂದು ಕಿಲೋಮೀಟರ್ ಸೀದಾ ದೇವಸ್ಥಾನದ ಹತ್ರ ಹೋಗ್ತೀವಿ. ನೋಡಿ, ಇಲ್ಲಿಂದ ಸಿಗಂದೂರು 50, ಹೊಸನಗರ ಶಿವಮೊಗ್ಗ 90. ಸೊ ಆಕ್ಚುಲಿ ಕೊಲ್ಲೂರಿಂದ ಸಿಗಂದೂರು ಬಹಳ ಹತ್ರ. ಯಾವ್ದೋ ಬ್ಯಾಕ್ ರೋಡ್ ಇದೆ ಅಂದ್ರೆ 50 ಕಿಲೋಮೀಟರ್ಸ್. ಐ ಥಿಂಕ್ 1 hour ಏನೋ ಡ್ರೈವ್. ಆಮೇಲೆ ಕೊಲ್ಲೂರಿಂದ ಕೊಡಚಾದ್ರಿನೂ ತುಂಬಾ ಹತ್ರ. ಕೊಡಚಾದ್ರಿ ಬಂದು ಇಲ್ಲಿಂದ 1 hour ಆಗುತ್ತೆ. ನಾವು ಪ್ರತಿ ಸತಿ ಅನ್ಕೊಂಡಾಗ ಬಂದಾಗ ಅನ್ಕೊಳ್ಳೋದು ಕೊಡಚಾದ್ರಿಗೆ ಹೋಗೋಣ ಅಂತ ಅನ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅನ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಅದು ನೆನಪೇ ಇರಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಇನ್ನೊಂದಿನ ಏನಾದ್ರು ಎಕ್ಸ್ಟೆಂಡ್ ಮಾಡೋಕ್ಕಾದ್ರೆ ಎಕ್ಸ್ಟೆಂಡ್ ಮಾಡಿ ಒಂದ್ಸತಿ ಕೊಡಚಾದ್ರಿ ನೋಡಬೇಕು. ನಾನು ಕೊಡಚಾದ್ರಿ ನೋಡಿಲ್ಲ, ನೋಡಬೇಕು ಅಂತ ಆಸೆ. ನೋಡವ ಅದು ಯಾವಾಗ ಇರುತ್ತೆ ಅಂತ. ಸೊ ಬಸ್ಸಲ್ಲಿ ಬಂದರೆ ಬಸ್ ಸ್ಟಾಪ್ ಇದೆ, ಇಲ್ಲಿಗೆ ಲಾಸ್ಟು. ಇಲ್ಲಿಂದ ನಡೆದುಕೊಂಡು ಹೋಗಬೇಕು. ರಶ್ ಇದೆಯೇನೋ ಗೊತ್ತಿಲ್ಲ, ಜನಗಳು ಮಾತ್ರ ಇದ್ದಾರೆ, ಗಾಡಿಗಳು ಅಷ್ಟೇ. ಇಲ್ಲಿ ಫಸ್ಟ್ ಟೈಮ್ ನಾನು ಕೊಲ್ಲೂರಿಗೆ ಬಂದಾಗ ಇದು ಕೈರಾಲಿ ರೆಸಿಡೆನ್ಸಿ, ಇಲ್ಲೇ ಸ್ಟೇ ಮಾಡಿದ್ದು. ಇದೇ ಲಾಡ್ಜ್. ಸುತ್ತ ನೋಡಿ ಬೆಟ್ಟದ ಕೆಳಗೆ ದೇವಸ್ಥಾನ. ಗಾಡಿಗಳೆಲ್ಲ ವಾಪಸ್ ಹೋಯ್ತಾವೆ ದರ್ಶನ ಮಾಡ್ಕೊಂಡು. ನಾವಿನ್ನೂ ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೀದಾ ಹೋಗಿ ಪಾರ್ಕಿಂಗ್ ಲಾಟ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಹಿಂದ್ಗಡೆಯಿಂದ ನಡ್ಕೊಂಡು ಹೋಗುವುದು. ಜಾಸ್ತಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಹಿಂದೆ ಕಾರ್ ಪಾರ್ಕಿಂಗ್ ಯೂಶ್ವಲಿ ಪ್ರತಿ ಸತಿ ಬಂದಾಗ್ಲೂ ತೋರಿಸಿ ನೋಡಿ. ಅದೇ ಕಾರ್ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ನಡ್ಕೊಂಡು ಹೋಗಬೇಕು. ಮುಂದೆ ದೇವಸ್ಥಾನ ಹೋಗಿ ಬಿಟ್ಟು ಹೋಗುವುದು. ರಶ್ ಏನಿಲ್ಲ. ಇದೆ ನೋಡಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್. ಇದೇ ಎಂಟ್ರೆನ್ಸು. ಒಳಗೆ ಹೋಗ್ತೀವಿ. ಒಳಗೆ ವೀಡಿಯೋ ರೆಕಾರ್ಡಿಂಗ್ ಇರಲ್ಲ. ಸೊ ಒಳಗೆ ಹೋಗಿ ಆಚೆ ಬಂದಮೇಲೆ ತೋರಿಸ್ತೀವಿ. ಬ್ರೋ ಇದೆ ದೇವಸ್ಥಾನ. ಸಿಕ್ಕಾಪಟ್ಟೆ ರಶ್ಶು. ನಮಗೆ ದರ್ಶನ ಆಯಿತು ಬೇಗ ಇನ್ ದ ಸೆನ್ಸ್ ಒಂದು ಅರ್ಧ ಗಂಟೆ ಕಾದ್ವಿ. ಇದೇ ರಥ. ಸೊ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಇದ್ದೀನಿ. ಎಲ್ಲ ಆಗಲ್ಲ, ಬೇಜಾರು ಮಾಡ್ಕೊಬೇಡಿ. ಇದು ರಥದ ಮುಂದೆ ಇದು ತಾಯಿಯ ಕಳಿಸೋ ಮುಂಭಾಗ ನೋಡಿ. ಅದೇ ಎಂಟ್ರೆನ್ಸು ದ್ವಾರ. ಅದೇ ಎಂಟ್ರೆನ್ಸು ದ್ವಾರ ಮುಂದೆ ಕಾಣಿಸ್ತಾ ಇದೆಯಲ್ಲ.
ಅದೇ ಗೋಪುರ ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ಶು. ಇದೇ ರಥ ಎಳಿಯಕ್ಕೆ ಸಿಗುತ್ತೆ ಇದೇ ರಥ. ದೇವಸ್ಥಾನಕ್ಕೆ ಬಾಯಿ ಹೇಳ್ತಾ ಕೊಲ್ಲೂರಿಗೆ ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ಹೊರಡ್ತಾ ಇದೀವಿ. ಸೊ ಇವಾಗ ನಮ್ಮ ಪಯಣ ಇಲ್ಲಿಂದ ಬ್ರಹ್ಮಲಿಂಗೇಶ್ವರ. ಕರೆಕ್ಟ್, ಈಗ ನಾವು ಹೋಗ್ತಾ ಇರೋದು ಬ್ರಹ್ಮಲಿಂಗೇಶ್ವರ ನೋಡಿಕೊಂಡು ಕಮಲಶಿಲೆ, ಆಮೇಲೆ ಟುವರ್ಡ್ಸ್ ಉಡುಪಿ. ಸೊ ಇಲ್ಲಿಂದ ಈಗ ನಮಗೆ ಬ್ರಹ್ಮಲಿಂಗೇಶ್ವರ 1 hour ಡ್ರೈವ್. ಸೊ ಹೊರಟ್ವಿ ಕೊಲ್ಲೂರಿಂದ. ದರ್ಶನ ತುಂಬ ಚೆನ್ನಾಗಾಯ್ತು. ಪೂಜೆ ಏನೋ ನಡೀತಾ ಇತ್ತು, ಹಾಗಾಗಿ ನಿಲ್ಸ್ಬಿಟ್ಟಿದ್ರು. ಆಕ್ಚುಲಿ ಇಲ್ಲ ಅಂದ್ರೆ ಖಾಲಿನೇ ಇದೆ ದೇವಸ್ಥಾನ ಇವತ್ತು. ಸೊ ನಿಲ್ಸಿದ್ರಿಂದ ಜನ ಜಾಸ್ತಿ, ಆಮೇಲೆ ನಿಂತಿದ್ರಲ್ಲ ಹಾಗಾಗಿ ಕ್ರೌಡ್ ಜಾಸ್ತಿ ಅನಿಸ್ತು. ಮೂವಿಂಗ್ ಇದ್ದಿದ್ರೆ ಅಷ್ಟು ಕ್ರೌಡ್ ಅನ್ನಿಸ್ತಾ ಇರಲಿಲ್ಲ. ಬಟ್ ದರ್ಶನ ಚೆನ್ನಾಗಾಯ್ತು, ಮುಗಿಸ್ಕೊಂಡು ಬಂದು ಹೊರಡ್ತಾ ಇದ್ವಿ. ಪ್ಲಾನ್ ಅಲ್ಲಿ ಚೇಂಜ್ ಮಾಡಿದ್ವಿ. ಆಕ್ಚುಲಿ ಬ್ರಹ್ಮಲಿಂಗೇಶ್ವರ ಹೋಗಿ ನಾವು ಕಮಲಶಿಲೆ ಹೋದ್ರೆ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಆಗುತ್ತೆ. ಸೊ ಅದಕ್ಕೆ ಬೆಟರ್ ನಾವು ಕಮಲಶಿಲೆ ನೋಡ್ಕೊಂಡು ಆಮೇಲೆ ಬ್ರಹ್ಮಲಿಂಗೇಶ್ವರ ಬರೋಣ ಅಂತ. ಸೊ ಇದೇನ್ ರೂಟ್ ಹೋಗ್ತಾ ಇದೀವಲ್ಲ, ಇದು ಆಗೊಂಬೆ ರೂಟ್, ಆಗೊಂಬೆ ಶೃಂಗೇರಿ ರೂಟ್. ಶಾಕ್ ಆಗ್ಬಿಟ್ವಿ ನಾವೇ, ನೋಡುವ ಈ ರೂಟಾ ಅಂತ. ಇಲ್ಲಿಂದ ಸಿದ್ದಾಪುರ ಬರೀ 21 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ ಯಾವ ಸಿದ್ದಾಪುರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಸಿದ್ದಾಪುರ ಹಿಂದೆ ಬರುತ್ತಲ್ಲ, ಶಿರ್ಸಿ ಸಿದ್ದಾಪುರ. ಇದು ಏನ್ ಸಿದ್ದಾಪುರ ನನಗೂ ಗೊತ್ತಾಗಿಲ್ಲ. ಇಟ್ಸ್ ಓಕೆ, ನೋಡೋಣ. ಸೊ ಅದಕ್ಕೆ ಪ್ಲಾನ್ ಮೇ ಚೇಂಜ್. ಈಗ ನಾವು ಕಮಲಶಿಲೆ ಹೋಗ್ತಾ ಇದೀವಿ. ಸೊ ಇವಾಗ 10:45, 11:15 ಅಷ್ಟೊತ್ತಿಗೆ ಕಮಲಶಿಲೆ ರೀಚ್ ಆದ್ರು. ನಾವು ಹೋಗಿ ದರ್ಶನ ಮಾಡ್ಕೊಂಡು 11:45 ಹೊರಟ್ರೆ ಅಲ್ಲಿಂದ ಮತ್ತೆ 45 ಮಿನಿಟ್ಸ್ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಬಂದು 1 ಗಂಟೆ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನಾವು ಬಂದ್ರೆ ಚೆನ್ನಾಗಿರುತ್ತೆ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಲೆಟ್ಸ್ ಪ್ಲಾನ್ ಹೌ ಇಟ್ ವರ್ಕ್ಸ್. ಕಮಲಶಿಲೆಗೆ ರೂಟ್ ಮ್ಯಾಪ್ ಹಾಕಿದ್ವಿ. ನಮ್ ಗೂಗಲ್ ಆಂಟಿ ಇದು ಯಾವ್ದೋ ಶಾರ್ಟ್ ಕಟ್ ತೋರಿಸುತ್ತಾ ಏನೋ ಗೊತ್ತಿಲ್ಲ, ಹಿಂಗೆ ಅಂತ ತೋರಿಸಿದ್ರು. ಸಿದ್ದಾಪುರ ಇದೆ 9 ಕಿಲೋಮೀಟರ್, ಅಲ್ಲಿ ತೋರಿಸ್ತಾ ಇದ್ದಾರೆ 21 ಕಿಲೋಮೀಟರ್. ಅಲ್ಲಿಂದ ಬಂದು ಒಂದು 10 ಕಿಲೋಮೀಟರ್ ಒಳಗೆ ಒಂದು ನರ್ಪಿಳೆ ಇರಲ್ಲ. ಅಣ್ಣ ಈಗ ಯಾರೋ ಒಂದು ಗಾಡಿ ಕಾಣಿಸ್ತಾ ಇದೆ, ಹಿಂದೇನೋ ಯಾರು ಇರ್ಲಿಲ್ಲ, ಮುಂದೇನೋ ಯಾರಿಲ್ಲ, ಕಾಡೊಳಗೆ. ಹೇಳ್ತಿದ್ದಂಗೆ ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಆಟೋ ಬೇರೆ ಬಂತು. ಅಲ್ಲಿ ತನಕ ಏನಿರ್ಲಿಲ್ಲ ಶಿವ, ಇಲ್ಲಿ ಫುಲ್ ಖಾಲಿ ರೋಡು, ನಮ್ದು ಒಂದೇ ಗಾಡಿ, ಮುಂದೇನೋ ಯಾರಿಲ್ಲ, ಹಿಂದೇನೋ ಯಾರು ಇರ್ಲಿಲ್ಲ. ಅದಕ್ಕೆ ವಿಡಿಯೋ ಮಾಡೋ ನೋಡಲ್ಲ ತೋರ್ಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ 1 2 ವೀಲರ್ ಒಂದು ಆಟೋ ಸಿಕ್ತು. ನೋಡಿ, ಇದು ಕಾಡೊಳಗೆ ಹೋಯ್ತಾ ಇದೀವಿ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ಎಷ್ಟಿದೆಯಮ್ಮ? ಇನ್ನೂ 9 ಕಿಲೋಮೀಟರ್ ಇದೆ ಅಂತ. ಇವೆಲ್ಲ ಸ್ಟ್ರೈಟ್ ರೋಡ್ ಇದ್ದಿದ್ರೆ ಎಲ್ಲ 15-20 ನಿಮಿಷ ಅಷ್ಟೇ ಡೆಸ್ಟಿನೇಷನ್. ಹಿಂಗ್ ಗಲ್ಲಿ ಒಳಗೆ ಹೋಗ್ತಾ ಇರೋದ್ರಿಂದ 40 ನಿಮಿಷ 50 ನಿಮಿಷ ತೋರಿಸುತ್ತೆ. ನೋಡಿ, ಸಿಂಗಲ್ ರೋಡ್, ಕಾಡ್ ಅನ್ಸುತ್ತೆ. ಯಾವ್ದು ಕಾಡೊಳಗೆ ಹೋಯ್ತಾ ಇದೀವಿ ಅಂತ ಭಯ ಆಯ್ತಾ ಇದೆ. ಪರವಾಗಿಲ್ಲ, ಗಾಡಿ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ. ಈಗ ಅವಾಗಿಂದ ಒಂದು ಗಾಡಿ ಕಾಣ್ತಾ ಇರಲಿಲ್ಲ, ಪರವಾಗಿಲ್ಲ. ಇವಾಗ ಇದೇ ಕಮಲಶಿಲೆ ದೇವಸ್ಥಾನ ರೀಚ್ ಆದೆಲ್ಲ. ಕೆಳಗೆ ಇಳಿದು ಹೋಗ್ಬೇಕು ಕಮಲಶಿಲೆಗೆ. ಇದೇ ದೇವಸ್ಥಾನ, ಇದೇ ಪಾರ್ಕಿಂಗು. ನಾನು ಪಾರ್ಕ್ ಮಾಡ್ಬಿಟ್ಟು ಕೆಳಗೆ ಇಳಿದು ಹೋಗುವ. ಶ್ರೀ ಕ್ಷೇತ್ರ ಕಮಲಶಿಲೆ, ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದೇ ಕಮಲಶಿಲೆ ದೇವಸ್ಥಾನ, ಇದೇ ಎಂಟ್ರೆನ್ಸ್. ಒಳಗೆ ಹೋಗುವ. ಚಂಡಿಕಾ ಹೋಮ ನಡೀತಾ ಇದೆ ದೇವಸ್ಥಾನದೊಳಗೆ. ಕಮಲಶಿಲೆ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಅದು ಹೋಮದ ದೃಶ್ಯ. ಮಹಾಗಣಪತಿ, ಆಂಜನೇಯ ಸ್ವಾಮಿ. ಸೊ ಎಲ್ಲ ಕಡೆ ಹೋಮ ನಡೀತಾ ಇದೆ. ಇದು ದೇವಸ್ಥಾನದ ಆಚೆ ಆವರಣ. ಅಂದರೆ ಈ ಬಲಗಡೆ ಏನು ಕಾಣ್ತಾ ಇದೆ ದೇವಸ್ಥಾನ. ಸೊ ಒಳಗಡೆ ನಾವು ಇದು ಮಾಡೋಂಗಿಲ್ಲ ಅಲ್ಲ, ವೀಡಿಯೋ ಮಾಡೋಂಗಿಲ್ಲ. ಸೊ ಹಾಗಾಗಿ ಆಚೆ ನಾವು ವೀಡಿಯೋ ಮಾಡ್ತಾ, ದೇವಸ್ಥಾನದ ಆಚೆ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ. ಬರ್ತಾ ಇದೀವಿ. ಇದು ಒಂದು ಸುತ್ತು, ಇದು
ವೀರಭದ್ರ ಸ್ವಾಮಿ. ಇದು ರಥ, ಕಮಲಶಿಲೆ ರಥ. ಇದು ಇದೇ ಎಂಟ್ರೆನ್ಸ್, ದೇವಸ್ಥಾನದ ಒಳಗಿದೆ ಎಂಟ್ರೆನ್ಸ್. ದೇವಸ್ಥಾನದ ಜಗನ್ಮಾತೆ ಅಮ್ಮನವರ 12 ಮಂಗಳಾರತಿಯ ನಂತರ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ಊಟವಿರುತ್ತದೆ. ಭಕ್ತಾದಿಗಳು ಅಮ್ಮನವರ ಅನ್ನ ಪ್ರಸಾದವಾಗಿರಬಹುದು. ಇದು ದೇವಸ್ಥಾನದ ಆವರಣ, ಕಮಲಶಿಲೆ. ಬ್ರಿಡ್ಜ್ ನದಿ ಹೀಗಿದೆ ನೋಡಿ. ಫಿಶಸ್ ತೋರಿಸ್ತೀನಿ. ನೀರೊಳಗಿರೋ ಮೀನುಗಳು ಎಲ್ಲ ಒಟ್ಟಿಗೆ ಒಂದೇ ಕಡೆ ಹೋಗ್ತಿದ್ದ ನೋಡಿ. ಕಮಲಶಿಲೆ ದೇವಸ್ಥಾನ ಗೋಪುರ ದರ್ಶನ ಆಯಿತು. ಸೊ ಹೋಗ್ತಾ ಇದೆ ಟುವರ್ಡ್ಸ್ ಪಾರ್ಕಿಂಗು. ಇದು ಮೆಟ್ಲು ತೋರಿಸ್ತೀನಿ ನೋಡಿ. ಮೆಟ್ಲು ಹತ್ಕೊಂಡು ಹೋಗ್ತಾ ಇದೆ. ಹಿಂದೆ ದೇವಸ್ಥಾನ. ಸೊ ಇದು ಹೆಂಗೆ ದೇವಸ್ಥಾನ ಹೆಂಗೆ ಅಂದರೆ ಕೆಳಗೆ ಇಳಿಬೇಕು ನಾವು. ಮೇಲ್ಗಡೆ ಪಾರ್ಕಿಂಗ್ ಲಾಟಿಂದ ಕೆಳಗೆ ಇಳಿದ್ರೆ ದೇವಸ್ಥಾನ. ಬಿಸಿಲು ಮರ ಸಿಕ್ಕಾಪಟ್ಟೆ ಇದೆ, ಸುಸ್ತಾಗೋಯ್ತು. ಅದೇ ನಮ್ಮ ಪಾರ್ಕಿಂಗ್ ಲಾಟ್. ಸೊ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬರ್ಬೇಕು ನಾವು. ಇದೇ ದೇವಸ್ಥಾನ. ಮೆಟ್ಲು ಹತ್ಕೊಂಡು ಬರೋದು. ಶಿಲೆಯಿಂದ ಹೊರಟ್ವಿ. ಸೊ ಹೇಳಿದ್ರು ಊಟ ಮಾಡ್ಕೊಂಡು ಹೋಗಿ 12:30 ಅಂತ. ಸೊ ಇನ್ನೂ 12 ಗಂಟೆ, ಇನ್ನೂ ಅರ್ಧ ಗಂಟೆ ಅಂದರೆ ಅವ್ರದ್ದು ಮಹಾಪೂಜೆ ಆದಮೇಲೆ ಊಟ ಅಂತ. ನಮಗೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಅಲ್ಲಿ ಬ್ರಹ್ಮಲಿಂಗೇಶ್ವರ 1 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲೇ ಸೀದಾ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗವ ಅಂತ. ಸೇಮ್ ಅದೇ ರೂಟು. ಈಗ ಹೇಗೆ ಬಂದ್ವಲ್ಲ, ರೂಟ್ ತೋರಿಸಿದ್ವಲ್ಲ, ಯಾರು ಕಾಣಿಸ್ತಾ ಇರಲಿಲ್ಲ ಅಂತ, ಅದೇ ರೂಟಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಹೋದರೆ ಕಮಲಶಿಲೆಯಿಂದ ಬ್ರಹ್ಮಲಿಂಗೇಶ್ವರ ಹೋಗ್ತಾ ಇದೆ, ಅದೇ ರೂಟ್. ಸೊ ಜಸ್ಟ್ ಹೊರಟ್ವಿ. ಇಲ್ಲಿಂದ ಇನ್ನೊಂದು 40 ನಿಮಿಷ ತೋರಿಸ್ತಾ ಇದೆ. 1 ಗಂಟೆ ದೇವಸ್ಥಾನ ಕ್ಲೋಸು. ಅಷ್ಟರೊಳಗೆ ನಾವು ರೀಚ್ ಆಗಬೇಕು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ.